ನೋಡ್ತಾ ಹೋಗೋದಾದ್ರೆ ಮುಂದಿನ ಸುದ್ದಿ ಒಂಚೂರು ಪೊಲಿಟಿಕಲ್ ಕಡೆ ಬರೋಣ. ಪೊಲಿಟಿಕಲ್ ಅಲ್ಲಿ ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಧೂಳನ್ನ ಎಬ್ಬಿಸಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಿಂದ ನನ್ನನ್ನು ಹೊರಗಡೆ ಹಾಕಿರುವಂತಹ ತಂದೆ ಮಕ್ಕಳು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಮುಗಿಯತ್ತೆ. ನಂತರ 2028ಕ್ಕೆ ವಿಧಾನಸಭೆ ಚುನಾವಣೆ ಬಳಿಕ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಮಾಶಾಳ ಗ್ರಾಮದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವರೇನು ಹೇಳ್ತಾರೆ ಅಂತಂದ್ರೆ, ಈ ಅಪ್ಪ ಮಕ್ಕಳು ನನ್ನನ್ನು ಸೇರಿಕೊಂಡು ಬಿಜೆಪಿ ಪಕ್ಷದಿಂದ ಹೊರಗೆ ತೆಗೆದ್ರು. ರಾಜ್ಯದಲ್ಲಿ ಇರುವಂತಹ ಗ್ಯಾರಂಟಿ ಯೋಜನೆಗಳಿಂದ ಏನು ಸರ್ಕಾರ ನಡೀತಾ ಇದೆಯಲ್ಲ, ಆ ಗ್ಯಾರಂಟಿ ಯೋಜನೆಗಳು ಕೂಡ ಮುಕ್ತಾಯಗೊಳ್ಳುತ್ತೆ. 2028ಕ್ಕೆ ನಾನೇ CM ಆಗ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವು ಕೊಡಲಿ, ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆಯದು, ಹೊಸ ಮುಖ್ಯಮಂತ್ರಿ ಆದರೂ ಸಿಗ್ತಾರೆ. ಸೊ ನೆಕ್ಸ್ಟ್ ಮುಂದೆ ಹೋಗಿ ಏನು ಮಾಡಿದಾರೆ ಅಂತಂದರೆ, ಇದೇ ಮುಂದೆ ಹೋಗಿ ಅವ್ರಿಗೆ ಗೊತ್ತಲ್ಲ ನಿಮಗೆ ಹೆಂಗೆ ಮಾತಾಡ್ತಾರಂತ. ಸೊ ಮುಂದೆ ಹೋಗಿ ಒಂದು ಮಾತು ಹೇಳಿದ್ದಾರೆ. ಹೆಣ್ಣು ಮಕ್ಕಳ ಹಣೆಯ ಮೇಲೆ ಕುಂಕುಮ ಇರಬೇಕಾದ್ರೆ ನನಗೆ ನೀವು ಮತ ನೀಡಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಇಂಥ ಹೇಳಿಕೆಗಳಿಂದಲೇ ನಿಮಗೆ ಡ್ಯಾಮೇಜ್ ಆಗ್ತಾ ಇರೋದು. ಮತ್ತೆ ಇಂಥ ಹೇಳಿಕೆಗಳನ್ನು ಕೊಟ್ಟರೆ ನಿಮಗೇನು ವೋಟ್ ಹಾಕ್ತಾರಂತ ತಿಳ್ಕೊಂಡಿದ್ದೀರಾ? ಯಾಕೆ ನಿಮಗೆ ವೋಟ್ ಹಾಕಿದ್ರೆ ಮಾತ್ರ ಈ ನಮ್ಮ ಕರ್ನಾಟಕದಲ್ಲಿರುವಂತಹ ಹೆಣ್ಮಕ್ಕಳ ಕುಂಕುಮ ಉಳಿಯತ್ತೆ? ಇಂಥ ಎಮೋಷ್ನಲ್ ಬಾಂಬ್ಗಳನ್ನು ಬಿಡಕ್ಕೆ ಹೋಗಬೇಡಿ. ಕೇಂದ್ರದಲ್ಲೂ ಕೂಡ ಹಾಗೆ, ಏನು ಹಿಂದೂ ಖತ್ರೆ ಮೇ ಹೇ. ಯಾಕೆ ಖತ್ರೆ ಮೇ ಹೇ? ಪ್ರಧಾನಮಂತ್ರಿ ಹಿಂದೂ, ರಾಷ್ಟ್ರಪತಿ ಹಿಂದೂ, ಸಂಸದರು ಹಿಂದೂ, ಶಾಸಕರು ಹಿಂದೂ, ಎಲ್ಲರೂ ಹಿಂದೂಗಳು. ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲೆಲ್ಲೂ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ, ಸಿಖ್ ಸಮುದಾಯಕ್ಕೆ ಸೇರಿದಂತಹ ಮನಮೋಹನ್ ಸಿಂಗ್, ಆ ಟೈಮಲ್ಲಿ ಹಿಂದೂಗಳಿಗೆ ಖತರೆ ಇರಲಿಲ್ಲ. ಆ ಟೈಮ್ಗಳಿಗೆ ಹಿಂದೂಗಳು ಡೇಂಜರ್ ಇಲ್ಲದ್ರಂತ ಅನಿಸಿರಲಿಲ್ಲ. ಈಗ ಯಾಕೆಲ್ಲ ಹಿಂದೂಗಳಿದ್ರೂ ಕೂಡ ಯಾಕೆ ಉತ್ತರ ಪ್ರದೇಶದಲ್ಲಿ UP ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ? ಯಾಕೆ ಇಷ್ಟೆಲ್ಲ? ಯಾಕೆಂದರೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಾಬಾ ಎಲ್ಲ ಹೇಳ್ತಾರಲ್ಲ, ಯಾಕೆ ಹಿಂದೂಗಳ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ಇಷ್ಟೆಲ್ಲ ಯಾಕೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತಿದ್ದಾರೆ? ಹಿಂದೂಗಳ ಕೈಯಲ್ಲೇ ಕೊಟ್ಟಿದ್ದಾರಲ್ಲ ಸರ್ಕಾರ. ಈಗ ಯಾಕೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಅಂತ. ಅದರಲ್ಲೂ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಹೇಳ್ತಾರೆ, ನಿಮ್ಮ ಹೆಣ್ಣು ಮಕ್ಕಳ ಕುಂಕುಮ ಉಳಿಬೇಕಾದ್ರೆ ನನಗೆ ಮತ ನೀಡಿ ಅಂತ. ಅಂದರೆ ಮಾತಾಡೋದ್ರಲ್ಲೂ ಒಂಚೂರು ಟ್ಯಾಕ್ಟಿಕ್ ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲಿ ಥಿಂಕ್ ಮಾಡಿ ಮಾತಾಡಲಿ ಅನ್ನೋದೇ ನಮ್ಮ ಆಶಯ. ಸುಮ್ಮನೆ ಏನೇನೇನೋ ಹೇಳಿಕೊಂಡು ಮಾತಾಡೋದು, ಅದು ನಿಮಗೆ ಡ್ಯಾಮೇಜ್ ಮಾಡೋದು, ಈಗಾಗಲೇ ಡ್ಯಾಮೇಜ್ ಆಗಿ ಹೋಗಿಬಿಟ್ಟಿದೆ. ಇನ್ನೇನಾದರೂ ಹಿಂದೂಗಳಿಗೆ ಈ ಥರ ನೀವೇನಾದರೂ ಆಮಿಷ ಒಡ್ಡಿ ಅಥವಾ ಈ ಥರ ಏನಾದರೂ ಇನ್ಸೆಕ್ಯೂರ್ ಫೀಲ್ ಮಾಡಿ ಈ ಥರ ಮಾಡಿದ್ರೆ ಹೆಂಗೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇದರೊಂದಿಗೆ ಇವತ್ತಿನ ಕಾಫಿ ವಿತ್ ನ್ಯೂಸನ್ನು ಮುಗಿಸ್ತಾ ಇದ್ದೀವಿ.